ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಅಪ್ಪನನ್ನು ಹುಡುಕಿ ಆಫೀಸ್ಗೆ ಹೊರಟ ತನ್ವಿ ಶ್ರೇಷ್ಠ ಬುದ್ಧಿ ಈಗಲಾದರೂ ತಾಂಡವ್ಗೆ ಗೊತ್ತಾಗುತ್ತದೆ. ಭಾಗ್ಯಗಳಿಂದ ದೂರ ಆಗಬೇಕು ನಿರ್ಧರಿಸುವ ತಾಂಡವ್ಗೆ ಶ್ರೇಷ್ಠ ಜೊತೆ ಎಂಗೇಜ್ಮೆಂಟ್ ಮಾಡಿಸಿಕೊಳ್ಳಲು ಒಪ್ಪುತ್ತಾನೆ. ಆ ಹೂ ಮುಡಿಸುವ ಶಾಸ್ತ್ರಕ್ಕೆ ಹೋಗಲು ಸಿದ್ಧನಾಗಿ ಶಾಪಿಂಗ್ ಮಾಡುತ್ತಾನೆ. ಶ್ರೇಷ್ಠ ಹಾಗೂ ತಾಂಡವ್ ಶಾಪಿಂಗ್ ಮಾಡುವಾಗ ಮಹೇಶ್ ಹಾಗೂ ಸುಂದರಿ ಅಲ್ಲಿಗೆ ಬರುತ್ತಾರೆ. ಹೂ ಮುಡಿಸುವ ಶಾಸ್ತ್ರಕ್ಕೆ ಮಹೇಶ್ ಸುಂದರಿ ಅಡಿ ಇಷ್ಟವಿಲ್ಲದಿದ್ದರೂ ಸುಂದರಿ ಹಾಗೂ ಮಹೇಶನಿಗೆ ತಾಂಡವ್ ಬಟ್ಟೆಗಳನ್ನು ಕೊಡಿಸುತ್ತಾನೆ. ನೀವಿಬ್ಬರು ಹೂ ಮುಡಿಸುವ ಶಾಸ್ತ್ರಕ್ಕೆ ಬರಬೇಡಿ, ನಿಮ್ಮನ್ನು ಯಾರೂ ಕರೆದಿಲ್ಲ ಎಂದು ಶ್ರೇಷ್ಠ ಹೇಳಿದಾಗ ಮಹೇಶ್ ನೇರ ಆಕೆಯ ಅಪ್ಪನಿಗೆ ಕರೆ ಮಾಡುತ್ತಾಳೆ. ನಿಮ್ಮ ಮಗಳು ನಮ್ಮ ಮೇಲೆ ಮುನಿಸಿಕೊಂಡಿದ್ದಾಳೆ, ಶಾಸ್ತ್ರಕ್ಕೆ ಬರಬೇಡಿ ಎಂದು ಹೇಳುತ್ತಿದ್ದಾಳೆ ಎಂದು ದೂರು ಹೇಳುತ್ತಾರೆ. ಯಶೋಧ ಹಾಗೂ ಶ್ರೀವರ ಇಬ್ಬರು ಮಾತನಾಡಿ, ನೀವಿಬ್ಬರು ಬರಲೇಬೇಕು, ತರುಣ್ ಪಕ್ಕದಲ್ಲಿ ನೀವು ಇರಬೇಕು, ನೀವು ಬರದೆ ಹೂವು ಮುಡಿಸುವ ಶಾಸ್ತ್ರ ನಡೆಯುವುದಿಲ್ಲ ಎನ್ನುತ್ತಾಳೆ. ವಿಧಿ ಇಲ್ಲದೆ ಶ್ರೇಷ್ಠ ಹಾಗೂ ತಾಂಡವ್ ಸುಮ್ಮನಾಗುತ್ತಾಳೆ. ತಾಂಡವ್ ಆಫೀಸ್ಗೆ ಹೊರಟ ತನ್ವಿ ಇತ್ತ ಸ್ಕೂಲ್ ಟ್ರಿಪ್ಗೆ 10,000 ಕೊಡಲು ಕುಸುಮ ಹಾಗೂ ಭಾಗ್ಯ ನಿರಾಕರಿಸಿದಾಗ ತನ್ವಿ ಕೋಪಗೊಳ್ಳುತ್ತಾಳೆ. ಅಪ್ಪನ ಬಳಿ ದುಡ್ಡು ಕೇಳುವಂತೆ ತನ್ಮಯ್ ಚಾಲೆಂಜ್ ಮಾಡುತ್ತಾನೆ. ಹಾಗೆ ಅಪ್ಪ ಖಂಡಿತ ಕೊಡುವುದಿಲ್ಲ, ನಮ್ಮ ಮೇಲೆ ಅವರಿಗೆ ಪ್ರೀತಿಯೇ ಇಲ್ಲ, ಖಂಡಿತವಾಗಿ ನಿನಗೆ ದುಡ್ಡು ಸಿಗುವುದಿಲ್ಲ ಎಂದು ವ್ಯಂಗ್ಯ ಮಾಡುತ್ತಾಳೆ. ಭಾಗ್ಯ ಜೊತೆ ಸ್ಕೂಲ್ಗೆ ಹೋಗುವಾಗ ತನ್ವಿ ಸ್ನೇಹಿತೆಯ ಮನೆಗೆ ಹೋಗಿ ಬರುತ್ತೇನೆ ಎಂದು ಸುಳ್ಳು ಹೇಳಿ ತಾಂಡವ್ ಆಫೀಸ್ಗೆ ಬರುತ್ತಾನೆ. ತನ್ವಿಯನ್ನು ನೋಡುತ್ತಿದ್ದಂತೆ ತಾಂಡವ್ಗೆ ಶಾಕ್ ಆಗುತ್ತದೆ. ಹಾಗೆ ಮಗಳನ್ನು ಖುಷಿಯಿಂದ ಸ್ವಾಗತಿಸಿದ ಆಫೀಸ್ ಬಾಯ್ಗೆ ಹೇಳಿ ಕ್ಯಾಪ್ಚಿನೋ ಆರ್ಡರ್ ಮಾಡುತ್ತಾನೆ. ಅಪ್ಪನ ಮೆಸೇಜ್ ನೋಡಿ ಕೋಪಗೊಂಡಿರುವ ತನ್ವಿ, ನೀನು ನನ್ನ ಅಪ್ಪನೇ ಅಲ್ಲ, ನಿನಗೆ ನಮ್ಮ ಮೇಲೆ ಪ್ರೀತಿಯೇ ಇಲ್ಲ, ನೀನು ನಾಟಕ ಮಾಡುತ್ತಿದ್ದೆ ಎಂದಾಗ ತಾಂಡವ್ ಮಗಳ ಮೇಲೆ ಮಾತು ಕೇಳಿ ಒಂದು ಕ್ಷಣ ಗಾಬರಿಯಾಗುತ್ತಾನೆ. ಕೋಪಗೊಂಡ ತನ್ವಿ ಆಫೀಸ್ ಬಾಯ್ ತಂದ ಕ್ಯಾಪ್ಚಿನೋ ಕೆಳಗೆ ಬಿಸಾಡುತ್ತಾನೆ. ತನ್ವಿ ವರ್ತನೆಯನ್ನು ತಾಂಡವ್ ಕೋಪಗೊಳಿಸುತ್ತಾನೆ. ಮತ್ತೊಂದೆಡೆ ಭಾಗ್ಯ ಸ್ಕೂಲ್ ಮುಗಿಸಿ ಮನೆಗೆ ಹೋಗುವ ಗುಂಡನ್ನ ಸ್ನೇಹಿತನ ತಾಯಿ ಭಾಗ್ಯಗೆ ಎದುರಾಗಿ ಬಾರಿ ತಾಂಡವ್ ಸ್ಪೋರ್ಟ್ಸ್ ಕಾಂಪಿಟೇಷನ್ಗೆ ಏಕೆ ಹೆಸರು ಕೊಟ್ಟಿಲ್ಲ ಎಂದು ಕೇಳುತ್ತಾಳೆ. ಪ್ರತಿ ಬಾರಿ ಸ್ಪೋರ್ಟ್ಸ್ಗೆ ಭಾಗವಹಿಸಿ ಬಹುಮಾನ ಗಳಿಸುವ ಕ್ರೀಡೆ ಎಂದರೆ ಬಹಳ ಇಷ್ಟಪಡುವ ಗುಂಡಣ್ಣ ಈ ಬಾರಿ ಭಾಗವಹಿಸದೇ ಇರುವುದು ಭಾಗ್ಯಕ್ಕೆ ಬೇಸರವಾಗುತ್ತದೆ. ಗುಂಡಣ್ಣ ಬಳಿ ವಿಚಾರಿಸಿದಾಗ ನಾನು ಯಾವುದರಲ್ಲೂ ಭಾಗವಹಿಸುವುದಿಲ್ಲ ಎಂದು ಹೇಳಿ ಬೇಸರದಿಂದ ರೂಮ್ ಒಳಗೆ ಬರುತ್ತಾನೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.